ಕರ್ನಾಟಕ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಮಣ್ಣಿನ ಮಗ ಶ್ರೀ ಡಿಕೆ ಶಿವಕುಮಾರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಪ್ರಕಟಣೆ: ಮಾಗಡಿ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಾಲಣ್ಣನ ಅಭಿಮಾನಿಗಳು. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡೋಕೆ ಕ್ಷಣಗಣನೆ ಆರಂಭವಾಗಿದೆ. ಆದರೆ ಕ್ಯಾಬಿನೆಟ್ ಸೇರೋದು ಯಾರು ಅನ್ನೋದು ಇನ್ನೂ ಕೂಡ ಸಸ್ಪೆನ್ಸ್ ಆಗಿದೆ. ಸಿದ್ದರಾಮಯ್ಯ ಟೀಮ್ ಅಲ್ಲಿ ಮಂತ್ರಿ ಆದವರು ಇಲ್ಲೂ ಒಂದಷ್ಟು ಜನ ಮಂತ್ರಿ ಆಗ್ತಾರ, ಹೊಸೊಬ್ರು ಯಾರು ಬರ್ತಾರ ಅನ್ನೋ ಕುತೂಹಲಗಳಿದೆ. ಕ್ಯಾಬಿನೆಟ್ ರೀಶಫಲ್ ಮಾಡಕ್ ಕೊಟ್ಟಿದ್ರು ಸಿದ್ದರಾಮಯ್ಯ, 20 ಜನ ಮಂತ್ರಿ ತೆಗೆದು ಹೊಸೊಬ್ರು ಹಾಕೋಬೇಕು ಅಂತ. ಬಟ್ ಡಿ ಕೆ ಶಿವಕುಮಾರ್ ಕ್ಯಾಬಿನೆಟ್ ಅಲ್ಲಿ ಹಳಬ್ರನ್ನೇ ಜಾಸ್ತಿ ಸೇರಿಸೋ ಲಕ್ಷಣ ಕಾಣ್ತಾ ಇದೆ. ಹಾಗಾದ್ರೆ ಹಳಬ್ರು ಯಾರು, ಹೊಸೊಬ್ರು ಯಾರು ಅನ್ನೋ ಒಂದಷ್ಟು ಪ್ರಶ್ನೆಗಳಿಗೆ ಒಂದಷ್ಟು ಸಂಭಾವ್ಯರ ಪಟ್ಟಿ ನಮ್ಮ ಹತ್ರ ಇದೆ. ಸೊ ನಾಳೆ ಏನು ಎತ್ತ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಕಡೆವರೆಗೂ ಈ ಪ್ರೈಮ್ ಟೈಮ್ ನ್ಯೂಸ್ ಅನ್ನು ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಹಾಗೆ ಎಲ್ರು ನೀವೆಲ್ಲ ನ್ಯೂಸ್ ನೋಡ್ತಿರೋ ಒಂದು ಕಾಮೆಂಟ್ ಮಾಡ್ಬೋದು. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅವರಿಂದ ತಾವೇನ್ ನಿರೀಕ್ಷೆ ಮಾಡ್ತೀರಿ? ಡಿ ಕೆ ಶಿವಕುಮಾರ್ ಇಂದ ಈ ಕೆಲಸ ಆಗ್ಬೇಕು ಅಂದ್ರೆ ಏನ್ ನಿರೀಕ್ಷೆ ಮಾಡ್ತೀರಿ? ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಈಗಲೇ ಒಂದು ಕಾಮೆಂಟ್ ನ ನೀವು ತಿಳಿಸಬಹುದು. ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡ್ತಿರೋ ಬೆನ್ನಲ್ಲೇ ಹೊಸ ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ರಾಜಕೀಯ ಚಟುವಟಿಕೆಗಳು ನಡೀತಾ ಇದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ಕೆಸಿ ವೇಣುಗೋಪಾಲ್, ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ನಡೆದ ಸರಣಿ ಸಭೆಗಳ ಬಳಿಕ ಮೊದಲ ಹಂತದ ಸಚಿವರ ಆಯ್ಕೆ ಪ್ರಕ್ರಿಯೆ ಬಹುತೇಕ ಅಂತಿಮಗೊಂಡಿದೆ ಅಂತ ಮೂಲಗಳು ತಿಳಿಸಿವೆ. ಮೂಲಗಳ ಪ್ರಕಾರ ಮೊದಲ ಹಂತದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೊಂದಿಗೆ 10 ರಿಂದ 12 ಮಂದಿ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಜಾತಿ, ಪ್ರಾದೇಶಿಕ ಹಾಗೂ ಸಮುದಾಯಗಳ ಸಮತೋಲನವನ್ನ ಗಮನದಲ್ಲಿಟ್ಟುಕೊಂಡು ಹೈಕಮಾಂಡ್ ಅಂತಿಮ ಪಟ್ಟಿಯನ್ನ ಸಿದ್ಧಪಡಿಸ್ತಾ ಇದೆ. ಮೊದಲ ಹಂತದ ಪಟ್ಟಿಯಲ್ಲಿ ಹಿರಿಯ ನಾಯಕರಿಗೆ ಆದ್ಯತೆ ನೀಡಲಾಗಿದ್ದು, ಕೆಲ ಹೊಸ ಮುಖಗಳಿಗೂ ಅವಕಾಶ ಸಿಗುವ ಸಾಧ್ಯತೆ ಇದೆ. ಸದ್ಯ ಸಚಿವ ಸ್ಥಾನಕ್ಕಾಗಿ ಮುಂಚೂಣಿಯಲ್ಲಿ ಕೇಳಿಬರುತ್ತಿರ್ತಕ್ಕಂಥ ಹೆಸರುಗಳಂದ್ರೆ ಡಾಕ್ಟರ್ ಜಿ ಪರಮೇಶ್ವರ್, ಎಂ ಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಈಶ್ವರ್ ಖಂಡ್ರೆ, ಯುಟಿ ಖಾದರ್, ಶಿವರಾಜ್ ತಂಗಡಗಿ, ಡಾಕ್ಟರ್ ಯತೀಂದ್ರ, ಸಿದ್ದರಾಮಯ್ಯ, ಚಲುವರಾಯಸ್ವಾಮಿ, ಜಮೀರ್ ಅಹಮದ್ ಖಾನ್, ರೂಪಾ ಶಿಶಧರ್ ಇವರ ಹೆಸರುಗಳು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಬಟ್ ಇದರೊಂದು ಫಿಲ್ಟರ್ ಮಾಡಿ 12 ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಈ ಪೈಕಿ ಕೆಲವರ ಹೆಸರುಗಳು ಬಹುತೇಕ ಅಂತಿಮಗೊಂಡಿದ್ದು, ಉಳಿದವರ ಕುರಿತು ಕೊನೆಯ ಹಂತದ ಚರ್ಚೆಗಳು ನಡೀತಾ ಇದೆ ಅಂತ ಹೇಳಲಾಗಿದೆ. ಇನ್ನೊಂದೆಡೆ ಸಚಿವ ಸ್ಥಾನಕ್ಕಾಗಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಒತ್ತಡದ ರಾಜಕಾರಣವು ತೀವ್ರಗೊಂಡಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಕ್ಷೇತ್ರದ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಅವರ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಧಾರವಾಡದಲ್ಲೂ ಮರಾಠ ಕ್ಷತ್ರಿಯ ಸಮಾಜದ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಹಾಲಿ ಸಚಿವ ಆಗಿದ್ದಂತ ಹಿಂದೆ ಸಂತೋಷ್ ಲಾಡ್ ಅವರಿಗೆ ಮತ್ತೆ ಸಚಿವ ಸ್ಥಾನ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಲಕ್ಷಾಂತರ ಮರಾಠ ಸಮುದಾಯದ ಜನರಿದ್ದು ಸಮಾಜಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಒಂದು ವೇಳೆ ಸಂತೋಷ್ ಲಾಡ್ ಅವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಿಲ್ಲ ಅಂದ್ರೆ ರಾಜ್ಯಾದ್ಯಂತ ಹೋರಾಟ ನಡೆಸೋದಾಗಿ ಸಮಾಜದ ಮುಖಂಡರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಕಡೆ ಸಮುದಾಯಗಳ ಸಮತೋಲನ ಸಾಧಿಸುವ ಕಸರತ್ತನ್ನು ನಡೆಸಿದ್ರೆ, ಮತ್ತೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ನಾಯಕರ ಬೆಂಬಲಿಗರು ಒತ್ತಡ ಹೆಚ್ಚಿಸಿದ್ದಾರೆ. ದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಅಂತಿಮ ಸುತ್ತಿನ ಚರ್ಚೆಗಳ ಬಳಿಕ ಅಧಿಕೃತ ಸಚಿವರ ಪಟ್ಟಿ ಪ್ರಕಟವಾಗುವ ಸಾಧ್ಯತೆ ಇದೆ. ಇನ್ನು ಕೆಲ ಹೊತ್ತಲ್ಲಿ ಅದು ಪ್ರಕಟ ಆಗತ್ತೆ. ಡಿ ಕೆ ಶಿವಕುಮಾರ್ ಪ್ರಯತ್ನ, ಪ್ರಾರ್ಥನೆ ಫಲ ಮುಖ್ಯಮಂತ್ರಿ ಆಗ್ತಾವ್ರೆ. ಈಗ ಸಚಿವರಾಗಬೇಕು ಅನ್ನೋರು ಈ ಹಿಂದೆ ಆದವ್ರೆ ಮತ್ತೆ ಯಾರು ಏನ್ ಪ್ರಯೋಜನ ಅಂತ ಒಂದು ಚರ್ಚೆ ಇದೆ. ಬಟ್ ಹಳೆ ಹೊಸ ಬಾಟ್ಲ್ ಅಷ್ಟೇ ಹಳೆ ಮಧ್ಯ. ಅಂದ್ರೆ ಮುಖ್ಯಮಂತ್ರಿ ಬದಲಾವಣೆ ಸೇಮ್ ಸಂಪುಟ ಅಂದ್ರೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ 30 ಮಂದಿ ಒಂದು 15-20 ಮಂದಿ ಬದಲಾಯಿಸಬೇಕು ಅನ್ನೋ ಲೆಕ್ಕಾಚಾರಗಳಿದೆ. ಬಟ್ ಆದ್ರೆ ಸಿದ್ದರಾಮಯ್ಯನವ್ರ ಪಟ್ಟಿ, ಹೈಕಮಾಂಡ್ ಪಟ್ಟಿ, ಡಿ ಕೆ ಪಟ್ಟಿ ಅನ್ನೋದು ಏನಾಗುತ್ತೆ ಅಂತ ಕಾದ್ ನೋಡ್ಬೇಕಾಗತ್ತೆ. ಗೊತ್ತಿಲ್ಲ. ಇನ್ನೊಂದು ವಿಷಯ ಅಂದ್ರೆ ನೂತನ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅಧಿಕಾರ ಸ್ವೀಕಾರ ಮಾಡ್ತಿದಾರಲ್ಲ, ಆದ್ರೆ ಡಿ.ಸಿ.ಎಂ ಅನ್ನೋ ಚರ್ಚೆ ಇತ್ತು. ಡಿ.ಸಿ.ಎಂ ಯಾರಾಗ್ತಾರೆ ಅಂತ. ಆದ್ರೆ ಡಿ.ಸಿ.ಎಂ ಆಗ್ತೀವಿ ಅನ್ನೋರು ಸ್ವಲ್ಪ ನಿರಾಸೆ ಇದ್ದಂಗಿದೆ. ಉಪಮುಖ್ಯಮಂತ್ರಿ ಹುದ್ದೆಗಳ ಕುರಿತು ಹರಿದಾಡ್ತಿದ್ದಂತ ಊಹಾಪೋಹಗಳಿಗೆ ಕಾಂಗ್ರೆಸ್ ಹೈಕಮಾಂಡ್ ಬ್ರೇಕ್ ಹಾಕಿದೆ ಎನ್ನಲಾಗ್ತಾ ಇದೆ. ಕಳೆದ ಕೆಲವು ತಿಂಗಳಿಂದ ಡಾಕ್ಟರ್ ಯತೀಂದ್ರ, ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಎಂ ಬಿ ಪಾಟೀಲ್ ಅಥವಾ ಈಶ್ವರ್ ಖಂಡ್ರೆ ಡಿ.ಸಿ.ಎಂ ಆಗ್ತಾರೆ ಅನ್ನೋದು ಚರ್ಚೆ ಆಗ್ತಿತ್ತು. ರಾಜ್ಯದಲ್ಲಿ ಪ್ರಾದೇಶಿಕ ಹಾಗೂ ಸಮುದಾಯಗಳ ಸಮತೋಲನ ಸಾಧಿಸೋಕೆ 4 ಅಥವಾ 5 ಉಪಮುಖ್ಯಮಂತ್ರಿ ಹುದ್ದೆಗಳನ್ನ ಸೃಷ್ಟಿಸಬಹುದು ಎಂಬ ಚರ್ಚೆ ಕೂಡ ಇತ್ತು. ಆದ್ರೆ ಉನ್ನತ ಮೂಲಗಳ ಪ್ರಕಾರ ಈ ಬಾರಿ ಡಿ.ಸಿ.ಎಂ ಹುದ್ದೆಯನ್ನ ಸೃಷ್ಟಿ ಮಾಡದಿರಲು ಹೈಕಮಾಂಡ್ ಒಲವು ತೋರಿದೆ ಅಂತ ತಿಳಿದು ಬಂದಿದೆ. ಸರ್ಕಾರದಲ್ಲಿ ಅನಗತ್ಯವಾಗಿ ಹಲವು ಪವರ್ ಸೆಂಟರ್ಗಳು ನಿರ್ಮಾಣವಾಗುವುದನ್ನು ತಪ್ಪಿಸೋಕೆ ಹಾಗೂ ನಾಯಕತ್ವದ ನಡುವೆ ಭಿನ್ನಾಭಿಪ್ರಾಯ ಉಂಟಾಗದಂತೆ ನೋಡಿಕೊಳ್ಳಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಅಂತ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯಲ್ಲೂ ಡಿ.ಸಿ.ಎಂ ಹುದ್ದೆಗಳ ವಿಚಾರವನ್ನ ಹೆಚ್ಚಿನ ಚರ್ಚೆಗೆ ತೆಗೆದುಕೊಳ್ಳದೆ ಬದಿಗಿರಿಸಲಾಗಿದೆ ಅಂತ ಮೂಲಗಳು ತಿಳಿಸಿವೆ. ಇನ್ನೊಂದೆಡೆ ಸಚಿವ ಸ್ಥಾನಕ್ಕಾಗಿ ಕಾಂಗ್ರೆಸ್ ನಾಯಕರ ಬೆಂಬಲಿಗರಿಂದ ಒತ್ತಡದ ರಾಜಕಾರಣವು ಹೆಚ್ಚಾಗಿದೆ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿ ಇಳಕಲ್ ಮತ್ತೆ ಹುನಗುಂದದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ರು. ಕಾಶಪ್ಪನವರವರಿಗೆ ಸಚಿವ ಸ್ಥಾನ ನೀಡಿದ್ರೆ ಕ್ಷೇತ್ರದ
ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸಾಮೂಹಿಕ ರಾಜೀನಾಮೆ ನೀಡೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಸಚಿವ ಸಂಪುಟ ರಚನೆಗೂ ಮುನ್ನವೇ ಪಕ್ಷದೊಳಗಿನ ಒತ್ತಡದ ರಾಜಕಾರಣ ಬಹಿರಂಗ ಆಗಿದೆ. ಈಗಲೇ ಒತ್ತಡ ಹಾಕ್ಬೇಕು, ಇನ್ಯಾವಾಗ ಒತ್ತಡ ಹಾಕ್ತಾರೆ? ಈಗ ಹಾಕರೇನ ಮಾಡ್ಬೋದು ನಾವು, ಬಟ್ ಈ ಒತ್ತಡಕ್ಕೆಲ್ಲ ಮಣಿಯೋದು ಹೈಕಮಾಂಡ್ ಅಲ್ಲ. ಇನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸಂಪುಟ ರಚನೆಗೆ ಸಂಬಂಧಿಸಿದ ಚಟುವಟಿಕೆಗಳು ತೀವ್ರಗೊಂಡಿದ್ದು, ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ರಚನೆಯಾಗಿರತಕ್ಕಂಥ ನೂತನ ಸರ್ಕಾರದ ಸಂಪುಟಕ್ಕೆ ಯಾರನ್ನ ಸೇರಿಸಬೇಕು ಎಂಬ ಕುರಿತು ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುತ್ತಿದೆ. ಈ ನಡುವೆ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ನೀಡಿರ್ತಕ್ಕಂಥ ಹೇಳಿಕೆ ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಯತೀಂದ್ರ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಆಗುವ ಆಸೆ ಇದೆಯಾ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ಕೊಟ್ಟಂತವರು ಅದಕ್ಕೆ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ನಾನು ಯಾವುದೇ ನಿರ್ದಿಷ್ಟ ಖಾತೆಗಾಗಿ ಬೇಡಿಕೆ ಇಟ್ಟಿಲ್ಲ. ಕಳೆದ ಬಾರಿ ಹೈಕಮಾಂಡ್ ಭೇಟಿಯ ವೇಳೆ ರಾಹುಲ್ ಗಾಂಧಿ ಅವರು ಸಂಪುಟಕ್ಕೆ ಸೇರಿಸುವ ಭರವಸೆ ಕೊಟ್ಟಿದ್ರು, ಆದ್ರಿಂದ ನಾನು ಆಶಾವಾದಿಯಾಗಿದ್ದೇನೆ ಅಂತ ಯತೀಂದ್ರ ಹೇಳಿದ್ದಾರೆ. ಈಗ ನನಗೆ ಯಾವ ಖಾತೆ ನೀಡಿದ್ರು ನಾನು ಸಂತೋಷವಾಗಿರ್ತೇನೆ ಅಂತ ಅವರು ತಿಳಿಸಿದ್ದಾರೆ. ಈ ಹೇಳಿಕೆಗಳು ರಾಜ್ಯ ರಾಜಕೀಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಇತ್ತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಬಳಿಕ ಕಳೆದ ಶನಿವಾರ ಡಿಕೆ ಶಿವಕುಮಾರ್ ಅವರನ್ನ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡಲಾಗಿದೆ. ಇದೀಗ ಅವರು ಕರ್ನಾಟಕದ ನಿಯೋಜಿತ ಮುಖ್ಯಮಂತ್ರಿ ಆಗಿದ್ದು, ಜೂನ್ 3ರಂದು ಇನ್ನು ಕೆಲ ಗಂಟೆಗಳಲ್ಲಿ ನಡೀತಕ್ಕಂಥ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೂ ಮುನ್ನ ದೆಹಲಿಯಲ್ಲಿ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಈಗ. ಸೊ ಹಾಗಾಗಿ DCM ಹೈಕಮಾಂಡ್ ಕೊಟ್ರೆ ಏನ್ ಬೇಕಾದ್ರೂ ತಗೋತಿರಿಂದ ಯತೀಂದ್ರಾಗೆ ರಾಜಕೀಯ ಆಸೆ ಇಲ್ಲ ಅಂತ ಅನ್ಕೋತಿರಲ್ಲಪ್ಪ. ಅತಿಯಾದ ರಾಜಕಾರಣದ ಒಂದ್ ರೀತಿ ಒಲವಿದ್ದಂಗೆ ಕಾಣ್ತಾ ಇದೆ. ಕೊಟ್ರೆ DCM ತಾಳಲ್ಲ ಅಂತ ಯತೀಂದ್ರ ಇದ್ದಂಗೆ ಅವ್ರೆ. ಲಕ್ ಯತೀಂದ್ರಾಗೆ ಇವೆಲ್ಲ. ಡಿಕೆ ಶಿವಕುಮಾರ್ ನೇತೃತ್ವದ ನೂತನ ಸರ್ಕಾರದಲ್ಲಿ ಸಚಿವ ಸ್ಥಾನಕ್ಕೆ ನಿರೀಕ್ಷೆಯಲ್ಲಿದ್ದ ಮಾಜಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದಷ್ಟು ಚರ್ಚೆ ಆಗ್ತಿದೆ. ಯಾಕಂದ್ರೆ ಅಂತಿಮ ಹಂತದ ಚರ್ಚೆಗಳು ನಡೀತಿರುವ ನಡುವೆ ಈ ಬಾರಿ ಅವರಿಗೆ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಬಗ್ಗೆ ಕಾಂಗ್ರೆಸ್ ವಲಯದಲ್ಲಿ ಒಂದಷ್ಟು ಚರ್ಚೆ ಆಗ್ತದೆ. ಏನಂತ, ಇಂದಿನ ಸರ್ಕಾರದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾಗಿ ಕಾರ್ಯನಿರ್ವಹಿಸಿದ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಮತ್ತೊಮ್ಮೆ ಸಚಿವ ಸಂಪುಟದ ಸ್ಥಾನ ಪಡೆಯುವ ನಿರೀಕ್ಷೆಯಲ್ಲಿದ್ರು. ಆದ್ರೆ ವರಿಷ್ಠರ ಮಟ್ಟದಲ್ಲಿ ನಡೀತಿರ್ತಕ್ಕಂಥ ಲೆಕ್ಕಾಚಾರಗಳಿಂದಾಗಿ ಅವರ ಹೆಸರು ಅಂತಿಮ ಪಟ್ಟಿಯಿಂದ, ಯಾಕೆಂದ್ರೆ ಇನ್ನು ನಯನಾ ಮೋಟಮ್ಮ, ರೂಪಕಲಾ ಶಶಿಧರ್ ಇವರೆಲ್ಲ ಇದ್ದಾರೆ, ಅವ್ರನ್ನೂ ನೋಡಿ ಅಂತ ಒಂದಷ್ಟು ಜನ ಹೇಳ್ತಾ ಇದ್ದಾರೆ. ಜೊತೆಗೆ ಮಹಿಳಾ DCM ನೇಮಕದ ಬಗ್ಗೆ ಒಂದಷ್ಟು ಚರ್ಚೆಗಳು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಬಗ್ಗೆ ಕೇಳಿ ಬಂದಿತ್ತು. ಆದರೆ ರಾಜ್ಯದ ಮಹಿಳಾ ಮತದಾರರಿಗೆ ಪ್ರತಿನಿಧಿ ನೀಡುವ ಉದ್ದೇಶದಿಂದ ಮೊದಲ ಬಾರಿಗೆ ಮಹಿಳಾ ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸಬೇಕು ಎಂಬ ಒತ್ತಾಯವೂ ಪಕ್ಷದೊಳಗೆ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇತ್ತೀಚೆಗೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಆದ್ರೆ ಸದ್ಯದ ಬೆಳವಣಿಗೆಗಳನ್ನ ಗಮನಿಸಿದ್ರೆ ಮಹಿಳಾ DCM ಸೇರಿದಂತೆ ಸಚಿವ ಸ್ಥಾನ ಕುರಿತ ಅವರ ನಿರೀಕ್ಷೆ ಒಂದಷ್ಟು ವೇಟ್ ಅಂಡ್ ವಾಚ್ ಅನ್ನೋ ತರ ಆಗಿದೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ತರನೇ MLAಗಳಿದ್ದಾರೆ, ಅವರಷ್ಟೇ ಸೀನಿಯರು ಕೂಡ ಇದ್ದಾರೆ, ರೂಪಕಲಾ ಶಶಿಧರ್, ಮುನಿಯಪ್ಪನವ್ರ ಮಗಳು. ಹಾಗಾಗಿ ಅದು ಕೂಡ ಚರ್ಚೆಲಿದೆ, ಏನಾಗುತ್ತೆ ಅಂತ ನೋಡ್ಬೇಕು. ಕರ್ನಾಟಕ ರಾಜಕೀಯದಲ್ಲಿ ಹೊಸ ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥ ಬೆಳವಣಿಗೆ ಏನು ಅಂದ್ರೆ ಮಾಜಿ ಸಂಸದ DK ಸುರೇಶ್ ಅವರು ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ನಿವಾಸ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಇತ್ತೀಚೆಗೆ ವೈರಲ್ ಆಗಿದ್ದ ಆಡಿಯೋ ವಿವಾದ ಹಾಗೂ ಕಾಂಗ್ರೆಸ್ ಪಕ್ಷದೊಳಗೆ ಕೇಳಿ ಬರ್ತಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳ ನಡುವೆಯೇ ಈ ಭೇಟಿ ನಡೆದಿರೋದು ರಾಜಕೀಯ ವಲಯದ ಗಮನ ಸೆಳೆದಿದೆ. ಪಕ್ಷದೊಳಗಿನ ಗೊಂದಲಗಳನ್ನ ಶಮನಗೊಳಿಸುವ ಹಾಗೂ ಮುಂದಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸುವ ಉದ್ದೇಶದಿಂದ ಈ ಸಭೆ ನಡೆದಿರಬಹುದು ಎನ್ನಲಾಗ್ತಾ ಇದೆ. ಇದೇ ವೇಳೆ ಮುಖ್ಯಮಂತ್ರಿ ಬದಲಾವಣೆ, ಉಪಮುಖ್ಯಮಂತ್ರಿ ಹುದ್ದೆಗಳ ಒಂದಷ್ಟು ಆ ಟೈಮಲ್ಲಿ ಏನೋ ಆಯ್ತಲ್ಲ ಡೆವಲಪ್ಮೆಂಟ್, ಇವರು ಸಿದ್ದರಾಮಯ್ಯ ಪರ ನಿಂತರು, ಒಂದಷ್ಟು DK ಪರ ನಿಂತರು. ಹಾಗಾಗಿ ಅವ್ರ ಟೀಮ್ ಇವ್ ಟೀಮ್ ಏನೋ ಐತಲ್ಲ ಅವೆಲ್ಲಾನು ಹೋಗ್ಲಾಡ್ಸ್ಬೇಕು ಅನ್ನೋ ಕಾರಣಕ್ಕೆ ಹಾಗಾಗಿ DK ಶಿವಕುಮಾರ್ ಬ್ರದರ್ DK ಸುರೇಶ್ ಜಮೀರ್ ಅವ್ರನ್ನ ಭೇಟಿಯಾಗಿದ್ದಾರೆ. ಎಸ್, ಮುಂದಿನ ರಾಜಕಾರಣಕ್ಕೆ ಅವಶ್ಯಕತೆ ಇದೆ. ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಸಮುದಾಯದ ನಾಯಕ, ಅವ್ರನ್ನ ವಿರೋಧ ಕಟ್ಕೊಂಡು ಸಾಧಿಸೋದೇನಿದೆ ಅಲ್ಲಿ. ಹಾಗಾಗಿ ಜಮೀರ್ ಅಹಮದ್ ಖಾನ್ ಭೇಟಿಗೆ ವಿಶೇಷ ಅರ್ಥ ಕಲ್ಪಿಸೋದು ಬೇಡ, ಅವ್ರು ನಮ್ಮ ನಾಯಕರು ಅನ್ನೋ ದಾಟಿಯಲ್ಲಿ ಸುರೇಶ್ ಅವರು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಮೀರ್ ಕೂಡ ಸುರೇಶ್ ಅವ್ರನ್ನ ಆತ್ಮೀಯವಾಗಿ ಮಾತಾಡಿಸಿ ಕಳಿಸಿದ್ದಾರೆ. ಇನ್ನು ಕಾಂಗ್ರೆಸ್ಗೆ ಮುಸಲ್ಮಾನ ಸಂಘಟನೆ ಒಕ್ಕೂಟಗಳು ಒಂದಷ್ಟು ಪ್ರಮುಖ ಬೇಡಿಕೆಯನ್ನು ಮುಂದಿಟ್ಟಿದೆ. ವಿಧಾನ ಪರಿಷತ್ ಹಾಗೂ ರಾಜ್ಯಸಭಾ ಚುನಾವಣೆಗೆ ದಿನಾಂಕ ಘೋಷಣೆ ಆಗಿರೋದ್ರಿಂದ ರಾಜ್ಯಸಭೆ 4 ಸ್ಥಾನಗಳು ಹಾಗೂ ವಿಧಾನ ಪರಿಷತ್ 7 ಸ್ಥಾನಗಳಿಗೆ 18ರಂದು ಮತದಾನ ನಡೆಯುತ್ತೆ. ಈ ಹಿನ್ನೆಲೆ ಕನಿಷ್ಠ 2 ವಿಧಾನ ಪರಿಷತ್ ಸ್ಥಾನಗಳು ಹಾಗೂ ಕನಿಷ್ಠ 1 ರಾಜ್ಯಸಭಾ ಸ್ಥಾನವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅಂತ ಒಕ್ಕೂಟ ಆಗ್ರಹ ಮಾಡಿದೆ. ವಿಧಾನ ಪರಿಷತ್ ಒಟ್ಟು 75 ಸ್ಥಾನಗಳಿದ್ದು ಮುಸ್ಲಿಂ ಸಮುದಾಯದ ಜನಸಂಖ್ಯೆ 13%. ಪ್ರಸ್ತುತ ಕೇವಲ 4 ಮಾತ್ರ ಪ್ರತಿನಿಧಿಸಿದ್ದಾರೆ. ಕನಿಷ್ಠ 9 ರಿಂದ 10 ಸದಸ್ಯರ ಪ್ರಾತಿನಿಧ್ಯ ಇರಬೇಕಾದ್ರೂ ಇದು ಅರ್ಧಕ್ಕಿಂತಲೂ ಕಡಿಮೆಯಾಗಿದೆ ಅಂತ ಒಕ್ಕೂಟ ಹೇಳಿದೆ. ಇಂದಿನ ಆಯ್ಕೆ ಪ್ರಕ್ರಿಯೆಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ ಎಂಬ ಆರೋಪ ಕೂಡ ಕೇಳಿಬಂದಿದ್ದು, ಇತ್ತೀಚಿನ ನಾಮನಿರ್ದೇಶನಗಳಲ್ಲಿಯೂ ಅವಕಾಶ ಕಡಿಮೆಯಾಗಿದೆ ಅಂತ ಅವರು ಉಲ್ಲೇಖಿಸಿದ್ದಾರೆ. ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿಯೂ ಮುಸ್ಲಿಂ ಸಮುದಾಯದ ಪ್ರಾತಿನಿಧ್ಯ ತೀರಾ ಕಡಿಮೆಯಾಗಿದೆ ಅಂತ ಒಕ್ಕೂಟ ಹೇಳಿದೆ. ರಾಜ್ಯಸಭೆಯಲ್ಲಿ ಒಬ್ಬರು ಮಾತ್ರ ಮುಸ್ಲಿಂ ಸದಸ್ಯರಿದ್ದು, ಲೋಕಸಭೆಯಲ್ಲಿ ರಾಜ್ಯದಿಂದ ಈಗ
ಒಬ್ಬರೂ ಪ್ರತಿನಿಧಿಸ್ತಾ ಇಲ್ಲ ಅಂತ ಅವರು ತಿಳಿಸಿದ್ದಾರೆ. ಈ ಹಿನ್ನೆಲೆ ಸರ್ಕಾರದ ವಿವಿಧ ಹಂತಗಳಲ್ಲಿ ಸಮಾನ ಪ್ರಾತಿನಿಧ್ಯ ನೀಡಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ ಅಂತ ಒಕ್ಕೂಟ ಸ್ಪಷ್ಟಪಡಿಸಿದೆ. ರಾಹುಲ್ ಗಾಂಧಿ ಅವರು ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಅಂತ ಸೂಚಿಸಿರುವ ಆಶಯಕ್ಕೂ ಇದು ಪೂರಕವಾಗುತ್ತೆ ಅನ್ನೋದು ಮುಸಲ್ಮಾನರ ಅಭಿಪ್ರಾಯ. ಚಿಕ್ಕಬಳ್ಳಾಪುರ ಲೋಕಸಭಾ ಟಿಕೆಟ್ ವಿಚಾರ ಬಿಜೆಪಿ ಶಾಸಕ ಎಸ್.ಆರ್. ವಿಶ್ವನಾಥ್ ಹಾಗೂ ಸಂಸದ ಡಾಕ್ಟರ್ ಸುಧಾಕರ್ ನಡುವಿನ ಭಿನ್ನಾಭಿಪ್ರಾಯ ಮತ್ತೊಮ್ಮೆ ಬಹಿರಂಗವಾಗಿದೆ. ಈಗಾಗಲೇ ಎಲೆಕ್ಷನ್ ಮುಗಿದು ಟೈಮ್ ಆಯ್ತಪ್ಪ, 2 ವರ್ಷ ಆಯ್ತು ಎಂಪಿಗಳಾಗಿ. ಆದ್ರೂ ಈ ಯಲಹಂಕ ವರ್ಸಸ್ ಚಿಕ್ಕಬಳ್ಳಾಪುರ ಫೈಟ್ ನಡೀತಾನೆ ಇದೆ. ಸುಧಾಕರ್ ಅವರು ಸುದ್ದಿಗೋಷ್ಠಿ ನಡೆಸೋಕೆ ಬಂದಿದ್ರು. ಈ ವೇಳೆ ವಾಗ್ವಾದ ನಡೆದಿದೆ. ಕೆಲ ಕಾಲ ಉದ್ವಿಗ್ನ ವಾತಾವರಣ ನಿರ್ಮಾಣ ಆಗಿದೆ. ಯಲಹಂಕದ ಶಾಸಕ ಎಸ್.ಆರ್. ವಿಶ್ವನಾಥ್ ಅವರನ್ನ ಆಹ್ವಾನಿಸದೆ ಸಂಸದ ಸುಧಾಕರ್ ಸುದ್ದಿಗೋಷ್ಠಿ ಆಯೋಜಿಸಿದ್ದಕ್ಕೆ ಆಕ್ರೋಶಗೊಂಡಂತ ವಿಶ್ವನಾಥ್ ಬೆಂಬಲಿಗರು ಮಾಧ್ಯಮ ಕೇಂದ್ರಕ್ಕೆ ಆಗಮಿಸಿ ಪ್ರಶ್ನೆ ಎತ್ತಿದ್ರು. ಈ ವೇಳೆ ಇಬ್ಬರು ನಾಯಕರ ಬೆಂಬಲಿಗರ ನಡುವೆ ತೀವ್ರ ಮಾತಿನ ಚಕಮಕಿ ನಡೆದಿದ್ದು, ಪರಿಸ್ಥಿತಿ ಕೈಮೀರುವ ಮುನ್ನವೇ ಪೊಲೀಸರು ಮಧ್ಯಪ್ರವೇಶಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದರು. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಟಿಕೆಟ್ಗಾಗಿ ಸುಧಾಕರ್ ಹಾಗೂ ವಿಶ್ವನಾಥ್ ಪುತ್ರ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು. ಅಂತಿಮವಾಗಿ ಸುಧಾಕರ್ ಟಿಕೆಟ್ ಪಡೆದು ಸಂಸದರಾಗಿ ಆಯ್ಕೆಯಾಗಿದ್ರು. ಆ ಬಳಿಕ ಇಬ್ಬರು ನಾಯಕರ ನಡುವೆ ಅಸಮಾಧಾನ ಮುಂದುವರೆದಿದ್ದು, ಯಲಹಂಕ ರಾಜಕೀಯದಲ್ಲೂ ಅದರ ಪರಿಣಾಮಗಳು ಗೋಚರ ಆಗ್ತಾ ಇದೆ. ಒಟ್ಟಲ್ಲಿ ಯಲಹಂಕದಲ್ಲಿ ನಡೆದ ಈ ಬೆಳವಣಿಗೆ ಬಿಜೆಪಿ ನಾಯಕರ ನಡುವಿನ ಒಳಜಗಳ ಮತ್ತೊಮ್ಮೆ ಬಹಿರಂಗವಾಗುವಂತೆ ಮಾಡಿದ್ದು, ಚಿಕ್ಕಬಳ್ಳಾಪುರ ವರ್ಸಸ್ ಯಲಹಂಕ ಫೈಟ್ ಕಂಟಿನ್ಯೂ ಆಗ್ತಾ ಇದೆ. ರಾಜ್ಯಸಭಾ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಪ್ರಕ್ರಿಯೆ ಕುತೂಹಲದ ಘಟ್ಟ ತಲುಪಿದ್ದು, ಕರ್ನಾಟಕ ಬಿಜೆಪಿ ಶಿಫಾರಸು ಮಾಡಿದ ಹೆಸರುಗಳಿಗಿಂತಲೂ ದೆಹಲಿ ಹೈಕಮಾಂಡ್ನ ಲೆಕ್ಕಾಚಾರವೇ ಅಂತಿಮವಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂಬ ಚರ್ಚೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈಗಾಗಲೇ ರಾಜ್ಯಸಭೆ ಟಿಕೆಟ್ಗಾಗಿ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದಗೌಡ, ನಿರ್ಮಲ್ ಕುಮಾರ್ ಸುರಾನ ಹಾಗೂ ಪ್ರಮೋದ್ ಮಧ್ವರಾಜ್ ಅವರ ಹೆಸರುಗಳು ಮುಂಚೂಣಿಯಲ್ಲಿದ್ವು. ಆದರೆ ಈ ನಡುವೆ ಮಾಜಿ ಸಂಸದೆ ಹಾಗೂ ಬಿಜೆಪಿ ನಾಯಕ ಸುಮಲತಾ ಅಂಬರೀಶ್ ಅವರ ಹೆಸರು ಅಚ್ಚರಿಯ ರೀತಿಯಲ್ಲಿ ಚರ್ಚೆಗೆ ಬಂದಿದೆ. ಇತ್ತೀಚೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಬೆಂಗಳೂರಿಗೆ ಭೇಟಿ ನೀಡಿದ್ದ ವೇಳೆ ಸುಮಲತಾ ಅಂಬರೀಶ್ ಅವರನ್ನ ಪಕ್ಷದ ಕಚೇರಿಗೆ ಕರೆಸಿಕೊಂಡು ಮಾತುಕತೆ ನಡೆಸಿದ್ರು. ಬಳಿಕ ಅವರ ರಾಜಕೀಯ ಹಿನ್ನೆಲೆ ಮತ್ತು ಪಕ್ಷದೊಳಗಿನ ಪಾತ್ರದ ಬಗ್ಗೆ ಬಿಜೆಪಿ ಕಮಾಂಡ್ ಮಾಹಿತಿ ಸಂಗ್ರಹಿಸಿದೆ ಎನ್ನಲಾಗ್ತಾ ಇದೆ. ಇದರಿಂದ ರಾಜ್ಯಸಭೆ ಟಿಕೆಟ್ ಸ್ಪರ್ಧೆ ಮತ್ತಷ್ಟು ರೋಚಕ ಅಂತ ತಲುಪಿದೆ. ಇನ್ನೊಂದೆಡೆ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಸದ್ಯದ ಸಂಖ್ಯಾಬಲದ ಆಧಾರದ ಮೇಲೆ ಒಂದು ಸ್ಥಾನ ಗೆಲ್ಲುವ ಅವಕಾಶ ಮಾತ್ರ ಇರೋದ್ರಿಂದ ಜೆಡಿಎಸ್ ವರಿಷ್ಠ ಎಚ್ ಡಿ ದೇವೇಗೌಡರ ಹೆಸರು ಪ್ರಬಲವಾಗಿ ಕೇಳಿಬರ್ತಾ ಇದೆ. ದೇವೇಗೌಡರನ್ನ ರಾಜ್ಯಸಭೆಗೆ ಕಳುಹಿಸುವ ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂತಿಮ ನಿರ್ಧಾರ ಕೈಗೊಳ್ತಾರೆ ಅಂತ ಹೇಳಲಾಗ್ತಾ ಇದೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಮಾಂಡ್ ಮನವಿಯ ಮೇರೆಗೆ ಮಂಡ್ಯ ಕ್ಷೇತ್ರದಿಂದ ಸುಮಲತಾ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ರು. ಕುಮಾರಸ್ವಾಮಿ ಅವರಿಗೆ ಸ್ಥಾನ ಬಿಟ್ಕೊಟ್ಟಿದ್ರು. ಈ ಹಿನ್ನೆಲೆ ಸುಮಲತಾ ಅವರನ್ನ ರಾಜ್ಯಸಭೆಗೆ ಕಳಿಸಲಾಗುತ್ತೆ ಅನ್ನೋ ಚರ್ಚೆ ಕೂಡ ಬಿಜೆಪಿಲಿ ಇದೆ. ತಮಿಳುನಾಡು ರಾಜಕೀಯದಲ್ಲಿ ಭಾರಿ ಸಂಚಲನ ಮೂಡಿಸಿರ್ತಕ್ಕಂಥ ಬೆಳವಣಿಗೆಯಲ್ಲಿ ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಐಪಿಎಸ್ ಅಧಿಕಾರಿ ಅಣ್ಣಾಮಲೈ ಬಿಜೆಪಿಗೆ ಅಧಿಕೃತ ಗುಡ್ ಬೈ ಹೇಳಿದ್ದಾರೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ರಾಜೀನಾಮೆ ಪತ್ರ ಸಲ್ಲಿಸಿರ್ತಕ್ಕಂಥ ಅಣ್ಣಾಮಲೈ ಸುಮಾರು 6 ವರ್ಷಗಳ ತಮ್ಮ ಬಿಜೆಪಿ ರಾಜಕೀಯ ಪಯಣಕ್ಕೆ ತೆರೆ ಎಳೆದಿದ್ದಾರೆ. ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಎಐಡಿಎಂಕೆ ಮತ್ತು ಎನ್ಡಿಎ ಮೈತ್ರಿಕೂಟಕ್ಕೆ ಸೇರ್ಪಡೆಯಾದ ಬಳಿಕ ಅಣ್ಣಾಮಲೈ ಅವರನ್ನ ಬಿಜೆಪಿ ನಾಯಕತ್ವ ಕ್ರಮೇಣ ಕಡೆಗಣಿಸುತ್ತಿದೆ ಎಂಬ ಮಾತುಗಳು ಕೇಳಿಬಂದಿದ್ವು. ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬದಲಾವಣೆ, ಚುನಾವಣೆ ಉಸ್ತುವಾರಿ ಜವಾಬ್ದಾರಿಯಿಂದ ದೂರವಾಗಿರುವುದು ಮತ್ತು ಇತ್ತೀಚಿನ ಹಲವು ರಾಜಕೀಯ ಬೆಳವಣಿಗೆಗಳು ಅವರ ಅಸಮಾಧಾನಕ್ಕೆ ಕಾರಣವಾಗಿದೆ ಎನ್ನಲಾಗ್ತಾ ಇದೆ. ಇದೀಗ ಬಿಜೆಪಿ ತೋರಿದಿರತಕ್ಕಂಥ ಅಣ್ಣಾಮಲೈ ತಮಿಳುನಾಡಿನಲ್ಲಿ ಸ್ವತಂತ್ರ ರಾಜಕೀಯ ಶಕ್ತಿ ನಿರ್ಮಿಸುವ ಚಿಂತನೆ ನಡೆಸಿದ್ದಾರೆ ಎಂಬ ವರದಿಗಳು ಹರಿದಾಡ್ತಿವೆ. ಮಕ್ಕಳ ಶಕ್ತಿ ಯಕ್ಕಂ ಹೆಸರಿನ ಜನಪರ ಸಂಘಟನೆ ಅಥವಾ ಹೊಸ ರಾಜಕೀಯ ವೇದಿಕೆಯನ್ನು ಆರಂಭಿಸುವ ಕುರಿತು ಚರ್ಚೆಗಳು ಜೋರಾಗಿವೆ. ಆದರೆ ಈ ಬಗ್ಗೆ ಅಣ್ಣಾಮಲೈ ಇನ್ನೂ ಅಧಿಕೃತ ಘೋಷಣೆ ಮಾಡಿಲ್ಲ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ತ್ರಿಭಾಷಾ ನೀತಿ ವಿರುದ್ಧವೂ ಅಣ್ಣಾಮಲೈ ಬಹಿರಂಗವಾಗಿ ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಬಿಜೆಪಿ ಎಐಡಿಎಂಕೆ ಮೈತ್ರಿ ಕುರಿತ ನಿರ್ಧಾರಕ್ಕೂ ಅವರು ಅಸಮಾಧಾನಗೊಂಡಿದ್ರು ಎನ್ನಲಾಗ್ತಾ ಇದೆ. ಕಳೆದ ಕೆಲವು ವಾರಗಳಿಂದ ಪಕ್ಷದ ಪ್ರಮುಖ ಸಭೆಗಳಿಂದ ದೂರ ಉಳಿದಿದ್ದ ಅಣ್ಣಾಮಲೈ ಅವರ ನಡೆ ರಾಜಕೀಯ ವಲಯದಲ್ಲಿ ಹಲವು ಊಹಾಪೋಹಗಳಿಗೆ ಕಾರಣವಾಗಿತ್ತು. ಇದರ ನಡುವೆ ಕೊಯಮತ್ತೂರಲ್ಲಿ ಅಣ್ಣಾಮಲೈ ಭಾವಚಿತ್ರ ಇರತಕ್ಕಂಥ ಪೋಸ್ಟರ್ಗಳು ಕಾಣಿಸಿಕೊಂಡಿದ್ದು, ಭಯವಿಲ್ಲದ ಮನಸ್ಸಿಗೆ ಮಿತಿಗಳಿಲ್ಲ ಎಂಬ ಸಂದೇಶ ಹೊಸ ರಾಜಕೀಯ ಅಧ್ಯಾಯದ ಸುಳಿವು ಕೊಡ್ತಾ ಇದೆ. ಒಳ್ಳೆ ನಾಯಕ, ಬಿಜೆಪಿಯವರಿಗೆ ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅನ್ಸುತ್ತೆ ಅವ್ರನ್ನ. ಅಣ್ಣಾಮಲೈ MP ಆಗದೆ ಇರ್ಬೋದು, MLA ಆಗದೆ ಇರ್ಬೋದು, ತಮಿಳ್ನಾಡಿಗೆ ಒಬ್ಬ ಒಳ್ಳೆ ನಾಯಕ ಸಿಕ್ಕಿದ. ಬಟ್ ಆ ಥರನ ಉಳಿಸ್ಕೊಳ್ಳೋ ಕೆಲ್ಸಕ್ಕೆ ಬಿಜೆಪಿ ಯಾಕೆ ಕೈ ಹಾಕ್ಲಿಲ್ಲ ಅಂತ ಗೊತ್ತಿಲ್ಲ. ಬಿಜೆಪಿಯ ಸಾಂಸ್ಥಿಕ ಬಲವರ್ಧನೆಗೆ ಮತ್ತೊಂದು ಮಹತ್ವದ ಹೆಜ್ಜೆ ಆಗಿದೆ. ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿ ಅಧ್ಯಕ್ಷ ನಿತಿನ್ ನಬೀನ್ ಅವರು RSSನ ಹಿರಿಯ ನಾಯಕ ನಾಗೇಂದ್ರನಾಥ್ ತ್ರಿಪಾಠಿ ಅವರನ್ನ ಬಿಜೆಪಿಯ ನೂತನ ರಾಷ್ಟ್ರೀಯ ಸಂಘಟಕರಾಗಿ ನೇಮಕ ಮಾಡಿದ್ದಾರೆ. 71 ವರ್ಷದ ತ್ರಿಪಾಠಿ ಅವರು RSS, ABVP ಮತ್ತು ಬಿಜೆಪಿ 4 ದಶಕಗಳಿಗೂ ಹೆಚ್ಚು ಕಾಲ ಸೇವೆ ಸಲ್ಲಿಸಿರ್ತಕ್ಕಂಥ ಅನುಭವಿ ಸಂಘಟಕರಾಗಿದ್ದಾರೆ. ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸಂಘಟನೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಅವರು ಇತ್ತೀಚಿನವರೆಗೂ ಬಿಹಾರ ಮತ್ತು ಜಾರ್ಖಂಡ್ ರಾಜ್ಯಗಳ ಪ್ರಾದೇಶಿಕ ಸಂಘಟನಾ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಈ ನೇಮಕಾತಿಯೊಂದಿಗೆ ತ್ರಿಪಾಠಿ ಅವರು ದೆಹಲಿಯನ್ನ ಕೇಂದ್ರವಾಗಿಟ್ಟುಕೊಂಡು ದೇಶಾದ್ಯಂತ ಪಕ್ಷದ ಸಂಘಟನಾ ಚಟುವಟಿಕೆಗಳನ್ನ ಸಮನ್ವಯಗೊಳಿಸಲಿದ್ದಾರೆ. ವಿಶೇಷವಾಗಿ ಹಲವು ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದರೂ ಸಕ್ರಿಯ ರಾಜಕಾರಣದಿಂದ ದೂರ ಉಳಿದಿರತಕ್ಕಂಥ ಹಿರಿಯ ಕಾರ್ಯಕರ್ತರನ್ನ ಮತ್ತೆ ಪಕ್ಷದ ಮುಖ್ಯವಾಹಿನಿಗೆ ಕರೆತರುವ ಅಭಿಯಾನಕ್ಕೆ ಅವರು ನೇತೃತ್ವ ವಹಿಸಲಿದ್ದಾರೆ. ಪಕ್ಷ ಹಾಗೂ ಸಂಘ ಪರಿವಾರದ ನಡುವಿನ ಸಮನ್ವಯವನ್ನ ಮತ್ತಷ್ಟು ಗಟ್ಟಿಗೊಳಿಸುವುದಕ್ಕೆ
ಹಿರಿಯ ಕಾರ್ಯಕರ್ತರ ಅನುಭವವನ್ನ ಸಂಘಟನಾ ಬಲಿವರ್ಧನೆಗೆ ಬಳಸಿಕೊಳ್ಳುವುದು ಮತ್ತು ತಳಮಟ್ಟದ ಜಾಲವನ್ನ ವಿಸ್ತರಿಸುವುದು ಈ ಅಭಿಯಾನದ ಪ್ರಮುಖ ಉದ್ದೇಶಗಳಾಗಿದೆ. ಬಿಜೆಪಿ ಪಾರ್ಟಿ ಕಟ್ಟಕ್ಕೆ ಏನೋ ಮಾಡ್ತಿರ್ತಾರೆ, ನೋಡ್ಬೇಕೇನಾಗತ್ತೆ ಅಂತ. ಎಸ್, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಸೊ ನಿಮ್ಮ ಅಭಿಪ್ರಾಯ ಏನು ಎತ್ತ ಅನ್ನೋದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.